ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾರೀ ಗೊಂದಲ ಮೂಡ್ತಾ ಇದೆ. ಸಮೀಕ್ಷೆ ನೋಂದಣಿಗೆ ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇದೆ. ಜಾತಿ ಗಣತಿ ಅಪ್ಲಿಕೇಶನ್ನಲ್ಲಿ ಎಡವಟ್ಟಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಗಣತಿ ಮಾಡೋರು ಹೈರಾಣಾಗಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾರೀ ಗೊಂದಲವೇ ಮೂಡ್ತಾ ಇರುವಂತದ್ದು. ಸಮೀಕ್ಷೆ ನೋಂದಣಿಗೆ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಜಾತಿ ಗಣತಿ ಅಪ್ಲಿಕೇಶನ್ನಲ್ಲಿ ಎಡವಟ್ಟಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಗಣತಿ ಮಾಡುವಂತಹ ಸಿಬ್ಬಂದಿಗಳು ಕೂಡ ಹೈರಾಣಾಗಿದ್ದಾರೆ. ವೀರಶೈವ ಲಿಂಗಾಯತ ನಮೂದಿಸಲು ಸಮಸ್ಯೆಯಾಗ್ತಾ ಇದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸರಿಯಾಗಿ ಟ್ರೈನಿಂಗ್ ಕೂಡ ಕೊಟ್ಟಿಲ್ವಾ ಅನ್ನೋದು ಸದ್ಯದ ಅನುಮಾನ. ನಿನ್ನೆಯಿಂದ ಈ ಒಂದು ಜಾತಿ ಗಣತಿ ಮರು ಸಮೀಕ್ಷೆ ಆರಂಭವಾಗಿದೆ. ಆದರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ದೊಡ್ಡ ಗೊಂದಲವೇ ಎದುರಾಗ್ತಾ ಇದೆ. ಸಮೀಕ್ಷೆ ನೋಂದಣಿಗೆ ತಾಂತ್ರಿಕ ಸಮಸ್ಯೆಗಳು ಎದುರಾಗಿವೆ. ಜಾತಿ ಗಣತಿ ಅಪ್ಲಿಕೇಶನ್ನಲ್ಲಿ ಎಡವಟ್ಟಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಗಣತಿ ಮಾಡೋರು ಹೈರಾಣಾಗ್ತಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ನಮೂದಿಸಲು ಸಮಸ್ಯೆ ಆಗ್ತಾ ಇದೆ. ಹೀಗಾದ್ರೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೂಡ ಕೊಟ್ಟಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಎಡವಟ್ಟಿನ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಇದೆ, ಬನ್ನಿ ಕೇಳೋಣ. ಸರ್, ಅದು ಇತರೆ ಅಂತೇಳಿ ಏನ್ ತಗೊಂತಾ ಇದೆ ಸರ್? ಸರ್, ಇತರೆ ಅಂತ ತಗೊಂಡ್ರೆ ಇತರೆ ಅಂತ ತಗೊಂಡ್ರೆ ಏನು ತಗೊಂಡ ಸರ್, ಬರೀ ಡ್ಯಾಶ್ ಇರುತ್ತೆ ಸರ್. ಅದು ಒಂದು ಟಿಕ್ ಮಾರ್ಕ್ ಅಷ್ಟೇನೆ. ಅಲ್ಲ, ಅಲ್ಲಿ ನಾವು ವೀರಶೈವ ಅಥವಾ ಲಿಂಗಾಯತ ಹೇಳಿದ್ರೆ ತಗೊಂತಾ ಇಲ್ವಾ? ಇಲ್ಲ, ಇತರೆ ಅಲ್ಲೇನು ತಗೊಂತಾ ಇಲ್ಲ ಸರ್. ನಾವು 15-24 ಲಿಂಗಾಯತ ಅಂತ ಹೊಡೆದ್ರು ಅದೇನು ತಗೋತಾ ಇಲ್ಲ ಸರ್. ಅಲ್ಲ, ಅಲ್ಲಿ ಧರ್ಮದ ಕಾಲಮಲ್ಲಿ 15-24 ಹೊಡಿಬೇಡ್ರಿ. ಅಲ್ಲಿ ಧರ್ಮದ ಕಾಲಮಲ್ಲಿ ವೀರಶೈವ ಲಿಂಗಾಯತ ಅಂತ ಹೊಡಿತೆ, ಒಂದು ಟೈಪ್ ಮಾಡಿ ನೋಡಿ ತಗಂತದ ಅಂತ. ಅಲ್ಲಿ ತಗೊಳ್ಳಿಲ್ಲ ಸರ್. ನಾನು ನೋಡಿದ್ವಿ. ಅಲ್ಲ, ನೋಡಿ ಇನ್ನೊಂದ್ಸರಿ ನೋಡಿ, ಯಾಕಂದ್ರೆ ನಾನೀಗ ಅಲ್ಲಿ ಚೇರ್ಮನ್ ಕಂಪ್ಲೇಂಟ್ ಮಾಡ್ಬೇಕು. ಅದಕ್ಕ ಈಗ ಒಂದ್ಸರಿ ನಿಮ್ ಇದೆಯಲ್ಲ ಆಪ್ ಅಲ್ಲಿ ವೀರಶೈವ ನಾನು ಟ್ರೈ ಮಾಡಿದೆ. ಫಸ್ಟ್ ನಮ್ಮವ್ರನ್ನೇ ಮಾಡಿದ್ ನಾನು ಇವಾಗ ಸರ್. ಬಟ್ ಅದು ತಗೊಳ್ಳಿಲ್ಲ ಸರ್. ಅದು ತಗೊಂತಾ ಇಲ್ವಾ? ತಗೋತಾ ಇಲ್ಲ ಸರ್. ಅದು ಜಾತಿನಲ್ಲಿ ಕೋಡ್ ಹಾಕಿರ್ ತಗೊಂತಾ ಇದೆಯಾ? ಇಲ್ಲ ಸರ್, ಜಾತಿ ಕೋಡ್ ಹಾಕಿರ್ ತಗೋತಾ ಇಲ್ಲ. ಹಿಂದೂ ಹಾಕಿರ್ ತಗೊಳುತ್ತೆ ಸರ್. ಓ, ಹಿಂದೂ ಹಾಕಿರ್ ಮಾತ್ರ ತಗೊಂತಾ ಇದೆ. ಹಾ ಸರ್. ಇದು ಜಾತಿ ಕಾಲಮಲ್ಲಿ ಲಿಂಗಾಯತ ಅಥವಾ ಬೇರೆ ಬೇರೆ ಇದಾವಲ್ಲ ಅವು? ಜಾತಿ ಕಾಲಮಲ್ಲಿ ವೀರಶೈವ ಲಿಂಗಾಯತ ಅಂತ ಹಾಕ್ತಿವಿ, ಅದು ತಗೊಂತಾ ಇದೆ. ಬೇರೆ ಇನ್ನ ಇತರಲ್ಲಿ ಉಪಜಾತಿ ತಗೋತಾ ಇಲ್ಲ ಸರ್. ಉಪಜಾತಿನೂ ತಗೊಂತಾ ಇಲ್ವಾ? ಇಲ್ಲ, ತಗೋತಾ ಇಲ್ಲ ಸರ್. ಕರೆಕ್ಟ್ ಆಗಿ ನೋಡಿದೀರಾ? ಯಾಕೆಂದ್ರೆ ಮತ್ತೆ ನಾವು ಕಂಪ್ಲೇಂಟ್ ಮಾಡ್ಬೇಕು ಅದಕ್ಕೆ. ಹೌದೌದು ಸರ್, ನಮ್ದೇ, ನಾವೇ ಮಾಡಿದ್ದು ಅಲ್ಲಿ. ಹೌದಾ? ಅದೇನ್ ಆಗ್ತಾ ಇಲ್ಲ? ಇಲ್ಲ ಸರ್, ತಗೋತಾ ಇಲ್ಲ. ಧರ್ಮದ ಕಾಲದಲ್ಲಿ ತಗೋತಾ ಇಲ್ಲ ಅಂತ ನೀವ್ ಹೇಳ್ತಾ ಇರೋದು? ಧರ್ಮದ್ದು ಇಲ್ಲ, ಇತರನೆಲ್ಲೂ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್, ತಗೊಂತಾನೆ ಇಲ್ಲ. ಹೋಗ್ಲಿ, ನಿಮಗೆ ಎಷ್ಟು ದಿವಸ ಟ್ರೈನಿಂಗ್ ಕೊಟ್ರು ಸರ್? ನಮ್ಗೆ 2 ದಿವಸ ಕೊಟ್ರು. ಅಲ್ಲ, ಈ ಆಪ್ ಯಾವಾಗ ಬಂತು ನಿಮ್ ಕೈಗೆ? ಇವತ್ ಬಂತ, ನಿನ್ನೆ ಬಂತ ಸರ್? ಆಪ್ ನಮ್ಗೆ ಇವತ್ತು ಬಂದಿದ್ದು ಸರ್. ನಮ್ಗೆ ಇಷ್ಟು ದಿವಸ ಇದ್ದು ಡಮ್ಮಿ ಆಪ್ ಇತ್ತು. ಇಷ್ಟು ದಿವಸ ಇವತ್ತು ಆಪ್ ಕೊಟ್ಟವ್ರೆ. ಇವತ್ತು ಆಪ್ ಬಿಡುಗಡೆ ಮಾಡ್ರು. ಇತರೆ ಅಂತೇಳಿ. ಎಸ್, ಇನ್ನು ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಸರ್ಕಾರ ನಿನ್ನೆಯಿಂದ ಈ ಜಾತಿ ಗಣತಿ ಮರು ಸಮೀಕ್ಷೆಯನ್ನು ಪ್ರಾರಂಭಿಸಿದೆ. ಆದರೆ ಇದರಲ್ಲಿ ಸಾಕಷ್ಟು ಗೊಂದಲಗಳು ಇರುವಂಥದ್ದು. ಈ ಗೊಂದಲಗಳನ್ನು ಬಗೆಹರಿಸದೇನೆ ಈ ರೀತಿ ಸರ್ಕಾರ ಏಕಾಏಕಿ ತಕ್ಷಣವೇ ಈ ರೀತಿ ಸಮೀಕ್ಷೆಯನ್ನು ಆರಂಭಿಸಿರೋದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸಮೀಕ್ಷೆ ನೋಂದಣಿಗೆ ತಾಂತ್ರಿಕ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಇನ್ನು ವೀರಶೈವ ಲಿಂಗಾಯತ ಎನ್ನುವಂತಹ ಜಾತಿಯನ್ನು, ಧರ್ಮವನ್ನು ನಮೂದಿಸೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಹಾಗಾಗಿ ಸರಿಯಾಗಿ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೂಡ ಕೊಟ್ಟಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ.